ಎಲ್ರಿಗೂ ಇದೆ, ಪ್ರತಿದಿನ ಇದೆ, ಎಲ್ಲರನ್ನೂ ಕಾಡ್ತಾ ಇದೆ, ಪ್ರತಿದಿನ ಕಾಡ್ತಾ ಇದೆ. ಸಣ್ಣ ಪುಟ್ಟ ವಿಷಯ ಅಂತ ಅಂದ್ಕೊಂಡು ದೊಡ್ಡ ದೊಡ್ಡ ಕ್ಯಾನ್ಸರ್ವರೆಗೂ ಕಾಡ್ತಾ ಇದೆ. ಏನದು? ನಿತ್ಯ ಮಾರಿ ಐಟಿಸ್ ಅಂತ. ಸಿಂಪಲ್ ಆಗಿ ನಿಮಗೆ ಗೊತ್ತಿರೋ ಹಾಗೆ ಗ್ಯಾಸ್ಟ್ರೈಟಿಸ್, ಟಾನ್ಸಿಲೈಟಿಸ್, ರೈನೈಟಿಸ್, ಓಟೈಟಿಸ್, ಕೊಲೈಟಿಸ್, ಹೆಪಟೈಟಿಸ್, ಬ್ರಾಂಕೈಟಿಸ್, ಸಿಸ್ಟೈಟಿಸ್, ಸೆಲ್ಯುಲೈಟಿಸ್, ಮೆನೆಂಜೈಟಿಸ್, ಕಂಜಂಕ್ಟಿವಿಟಿಸ್, ಬ್ಲೆಫರೈಟಿಸ್ ಎಲ್ಲವೂ ಐಟಿಸ್ಗಳೇ. ಪ್ರತಿದಿನ ಎಲ್ಲರನ್ನೂ ಕಾಡ್ತಾ ಇದೆ. ಇದನ್ನು ಆರಂಭದಲ್ಲಿ ಕಾಯಿಲೆ ಏನಾಗಿ ಬರಲ್ಲ, ಬರೀ ಊತಾಗಿ ಬಂದಿರ್ತದೆ. ಆಮೇಲೆ ಎಲ್ಲ ಕಾಯಿಲೆಗಳಾಗ್ತವೆ. ಆದರೆ ಇದಕ್ಕೆ ಏನು ಕಾರಣ? ಎಲ್ಲೆಲ್ಲಿ ವೈಟಲ್ ಆರ್ಗನ್ಗಳು ಅಥವಾ ಜೀವವನ್ನು ಹಿಡಿದಿರ್ತಕ್ಕಂಥ ಆರ್ಗನ್ಗಳು ಅಂತ ಇದಾವೋ ಆ ಆರ್ಗನ್ಗಳಿಗೆ ಬಂದರೆ ಪ್ರಾಣಾಪಾಯ. ಎಲ್ಲರನ್ನೂ ಕಾಡ್ತಕ್ಕಂತಹ ಒಂದು ನಿತ್ಯ ಮಾರಿ, ಇದ್ರ ಬಗ್ಗೆ ಇವತ್ತು ಮಾತಾಡೋಣ ಅಂತ ಇದ್ದೀನಿ. ಐಟಿಸ್ ಇದೊಂದು ನಿತ್ಯ ಮಾರಿ. ಏನು ಐಟಿಸ್? ಶಬ್ದನೇ ಕೇಳಿರಲಿಲ್ಲ ಅಂತ ಅನ್ಸುತ್ತಲ್ಲ. ಇದೊಂದು ಮೆಡಿಕಲ್ ದೃಷ್ಟಿಯಿಂದ ಇನ್ಫ್ಲಮೇಷನ್, ಆದರೆ ಸಾಮಾನ್ಯ ಜನರಿಗೆ ಅರ್ಥ ಆಗೋ ರೀತಿಲಿ ಐಟಿಸ್ ಅಂತ ಹೇಳ್ಬೋದು. ಏನು ಐಟಿಸ್ ಅಂದರೆ? ನಿತ್ಯ ಮಾರಿ, ಎಲ್ರಿಗೂ ಇದೆ ಅಂತ. ಎಲ್ರಿಗೂ ಇದೆ, ಪ್ರತಿದಿನ ಇದೆ, ಎಲ್ಲರನ್ನೂ ಕಾಡ್ತಾ ಇದೆ, ಪ್ರತಿದಿನ ಕಾಡ್ತಾ ಇದೆ. ಮತ್ತು ಸಣ್ಣ ಪುಟ್ಟ ವಿಷಯ ಅಂತ ಅಂದ್ಕೊಂಡು ದೊಡ್ಡ ದೊಡ್ಡ ಕ್ಯಾನ್ಸರ್ವರೆಗೂ ಕಾಡ್ತಾ ಇದೆ. ಮತ್ತು ನಿತ್ಯ ಆಸ್ಪತ್ರೆಗಳಿಗೇನು ತುಂಬಿಕೊಂಡು ಎಲ್ಲ ಆಸ್ಪತ್ರೆಗಳು ತುಂಬಿಕೊಂಡಿದ್ದಾವೋ ಅದಕ್ಕೆ ಇದೊಂದೇ ಕಾರಣ. ಎಷ್ಟಿದೆ ಅಲ್ವಾ? ಇದೊಂದಕ್ಕೆ ಪರಿಹಾರವನ್ನೇನಾರ ಕಂಡ್ಕೊಂಡ್ಬಿಟ್ರೆ ಆಲ್ಮೋಸ್ಟ್ ಕಾಯಿಲೆಗಳು ಮಾಯ ಆಗಿಬಿಡ್ತವೇನಪ್ಪ. ಏನದು ನಿತ್ಯ ಮಾರಿ ಅಂದರೆ? ಐಟಿಸ್ ಅಂತ. ಸೊ ಐಟಿಸ್ ಅಂದರೆ ಏನಪ್ಪ ಅಂದರೆ ಊತ ಅಂತ, ಬಾವು ಬಂದಿದೆ ಅಂತ. ಈ ಐಟಿಸ್ ಅನ್ನೋ ಶಬ್ದವನ್ನು ಎಲ್ಲಿ ನೋಡ್ಬೋದು ಅಂತ ಹೇಳ್ತೇನೆ. ಸಿಂಪಲ್ಲಾಗಿ ನಿಮಗೆ ಗೊತ್ತಿರೋ ಹಾಗೆ ಗ್ಯಾಸ್ಟ್ರೈಟಿಸ್ ಅಂತ ಇದೆ. ಐಟಿಸ್, ಗ್ಯಾಸ್ಟ್ರಿಯಮ್ ಅಂದರೆ ಹೊಟ್ಟೆ ಅಥವಾ ಜಠರ, ಐಟಿಸ್ ಅಂದರೆ ಊತ, ಹೊಟ್ಟೆಯೊಳಗೆ ಊತ. ಟಾನ್ಸಿಲೈಟಿಸ್ ಅಂದರೆ ಟಾನ್ಸಿಲ್ಸು ಮತ್ತು ಅದಕ್ಕೆ ಊತ. ರೈನೈಟಿಸ್ ಅಂದರೆ ಮೂಗು, ರೈನೋ ಅಂದರೆ ಮೂಗು, ಅದರೊಳಗೆ ಊತ. ಹಾಗೆ ಒಟೈಟಿಸ್ ಅಂದರೆ ಕಿವಿದು. ಕೊಲೈಟಿಸ್ ಅಂದರೆ ಕರುಳಿಂದು. ಹೆಪಟೈಟಿಸ್ ಅಂದರೆ ಲಿವರ್ನ ಊತ. ಪಲ್ಮನರಿ ಬ್ರಾಂಕೈಟಿಸ್ ಅಂದರೆ ಪುಪ್ಪುಸಗಳ ಊತ. ಸಿಸ್ಟೈಟಿಸ್ ಅಂದರೆ ಮೂತ್ರಕೋಶದ ಊತ. ಆಮೇಲೆ ಸೆಲ್ಯುಲೈಟಿಸ್ ಅಂದರೆ ಜೀವಕೋಶಗಳಿಗೆ ಬಂದಿರತಕ್ಕಂಥ ಊತ. ಸೊ ಮೆನೆಂಜೈಟಿಸ್ ಅಂದರೆ ಮೆದುಳಿಗೆ ಬಂದಂಥ ಊತ. ಕಂಜಂಕ್ಟಿವಿಟಿಸ್ ಅಂದರೆ ಕಣ್ಣಿಗೆ ಬಂದಿರತಕ್ಕಂಥ ಊತ. ಬ್ಲೆಫರೈಟಿಸ್ ಅಂದರೆ ಈ ಪೊರೆ, ಕಣ್ಣಿನ ರೆಪ್ಪೆಗಳಿಗೆ ಬಂದಂಥ ಊತ. ಸೊ ಎಷ್ಟು ಎಲ್ಲವೂ ಐಟಿಸ್ಗಳೇ. ಸೊ ಇವತ್ತು ಕಾಯಿಲೆ ಅಂತೇನು ಆಸ್ಪತ್ರೆಗೆ ಹೋಗ್ತಾ ಇದ್ದೀವೋ ಇದೆಲ್ಲವೂ ಐಟಿಸ್ಗಳೇ. ಇದು ನಿತ್ಯ ಮಾರಿ, ಪ್ರತಿದಿನ ಎಲ್ಲರನ್ನೂ ಕಾಡ್ತಾ ಇದೆ, ಪ್ರತಿದಿನ ಎಲ್ಲರಿಂದ ಗೋಳಾಡಿಸ್ತಾ ಇದೆ, ನರಳಾಡಿಸ್ತಾ ಇದೆ, ದುಡ್ಡು ಖರ್ಚು ಮಾಡಿಸ್ತಾ ಇದೆ. ಮತ್ತು ಇದು ಎಲ್ಲಿ ತನಕ ಕರ್ಕೊಂಡು ಹೋಗುತ್ತೆ ಹೀಗೆ ಬಿಟ್ಕೋತಾ ಹೋದರೆ ಅಂದರೆ ಇದು ಪ್ರಾಣ ತೆಗೆಯೋವರೆಗೂ ಕರ್ಕೊಂಡು ಹೋಗುತ್ತೆ. ಯಾಕೆ? ಈ ಬ್ರಾಂಕೈಟಿಸ್ ಅಸ್ತಮಾ ಆಗುತ್ತೆ. ಅಸ್ತಮಾ ಇನ್ನೂ ಬಿಟ್ಟರೆ ಇಂಟರ್ಸ್ಟಿಷಿಯಲ್ ಲಂಗ್ ಡಿಸೀಸ್ ಅಂತ, ಅಂದರೆ ಎಷ್ಟೇ ಆಕ್ಸಿಜನ್ ಎಳ್ಕೊಂಡ್ರೂ ಕೂಡ ಆಕ್ಸಿಜನ್ ತೊಗೊಳಕ್ಕಾಗಲ್ಲ, ಮಿಷಿನ್ ಹಾಕ್ಕೊಂಡು ಸ್ವಲ್ಪ ದಿನ ಬದುಕ್ಬೋದು. ಸೊ ಅಂದರೆ ಜೀವನ ಹೊರಗೆ ಹೋಗೋಕ್ಕಾಗಲ್ಲ, ಮನೆಯಲ್ಲಿ ನಾಲ್ಕೋಣೆಯಲ್ಲಿ ಮಿಷಿನ್ ಹಾಕ್ಕೊಂಡು ಆಕ್ಸಿಜನ್ ತೊಗೊಂಡು ಬದುಕ್ಬೋದು, ಆಮೇಲೆ ಹೋಗ್ಬಿಡ್ತೀವಿ. ನೆಫ್ರೈಟಿಸ್, ಕಿಡ್ನಿ ದಿನ ಐಟಿಸ್ ಹಾಗೆ ಕಂಟಿನ್ಯೂ ಮುಂದಾಯಿತು ಅಂದರೆ ಕಿಡ್ನಿ ಫೇಲ್ ಆಗುತ್ತೆ. ಸ್ವಲ್ಪ ದಿನ ಡಯಾಲಿಸಿಸ್ ಮಾಡಿಸಿ ಮತ್ತೆ ಶರೀರ ಬಿಡಬೇಕಾಗುತ್ತೆ. ಸೊ ಹಾಗೆ ಎಲ್ಲವೂ, ಮೆನಿಂಜೈಟಿಸ್ ಆಗಲಿ, ಕಾರ್ಡಿಯಾಕ್ ಇರಲಿ, ಯಾವುದೇ ಇರಲಿ, ಐಟಿಸ್ ಅಂತ ಇತ್ತು ಅಂದರೆ ಇದನ್ನು ಆರಂಭದಲ್ಲಿ ಕಾಯಿಲೆ ಏನಾಗಿ ಬರಲ್ಲ, ಬರೀ ಊತಾಗಿ ಬಂದಿರ್ತದೆ. ಆಮೇಲೆ ಎಲ್ಲ ಕಾಯಿಲೆಗಳಾಗ್ತಾ ಹೋಗ್ತದೆ. ಹಾಗಾದ್ರೆ ಇದಕ್ಕೆ ಏನು ಕಾರಣ? ಎಷ್ಟು ಸರಳವಾಗಿದೆ ಅಲ್ಲ. ಒಂದೇ ಒಂದು ಊತ ಅನ್ನೋದನ್ನು ಕಮ್ಮಿ ಮಾಡಿಬಿಟ್ರೆ ನೋಡಿ, ಇದು ಊತ ಎಲ್ಲಿದೆ ಅಂತ. ದೊಡ್ಡ ದೊಡ್ಡ ಕಾಯಿಲೆ ಹೆಂಗಾಗುತ್ತೆ? ಊತ ಎಲ್ಲಿದೆ ಅನ್ನೋದ್ರ ಮೇಲೆ ಡಿಪೆಂಡ್. ಅದು ಎಲ್ಲೋ ಗ್ಯಾಸ್ಟ್ರಿ ಮೇಲೆ ಗ್ಯಾಸ್ಟ್ರೈಟಿಸ್ ಅಂತ ಏನೋ ಮಾತನ್ನು ನುಂಗ್ಕೊಂಡು ಅದನ್ನ ಸಪ್ರೆಸ್ ಮಾಡಿಬಿಡ್ತೀವಿ. ಅದು ಎಂದೂ ಮಾಡಬಾರ್ದು, ಅದು ಅಪಾಯಕಾರಿ. ಅದು ಎಲ್ಲಿದ್ದರೆ ಅಪಾಯ ಅಂದರೆ ವೈಟಲ್ ಆರ್ಗನ್ನಲ್ಲಿದ್ದರೆ ಅಪಾಯ. ಅದು ಹೆಪಟೈಟಿಸ್ ಅಪಾಯ ತೊಂದರೆ ತರ್ತದೆ. ಪ್ಯಾಂಕ್ರೆಟೈಟಿಸ್ ತೊಂದರೆ ತರ್ತದೆ. ನೆಫ್ರೈಟಿಸ್ ಕಿಡ್ನಿ ತೊಂದರೆ ತರ್ತದೆ. ಸಿಸ್ಟೈಟಿಸ್ ಅದು ತರ್ತದೆ. ಬ್ರಾಂಕಿಯಲ್ ಅಲ್ಲೇ ತರ್ತದೆ, ಅಂದರೆ ಪುಪ್ಪಸಕ್ಕೆ ಬಂದರೆ. ಮೆದುಳಿಗೆ ಬಂದರೆ ಅಲ್ಲೇ ತರ್ತದೆ. ಸೊ ಎಲ್ಲೆಲ್ಲಿ ವೈಟಲ್ ಆರ್ಗನ್ಗಳು ಅಥವಾ ಜೀವವನ್ನು ಹಿಡಿದಿರ್ತಕ್ಕಂಥ ಆರ್ಗನ್ಗಳು ಅಂತ ಇದ್ದಾವೋ ಆ ಆರ್ಗನ್ಗಳಿಗೆ ಬಂದರೆ ಪ್ರಾಣಾಪಾಯ. ಮತ್ತು ಬರಲ್ವ ಅಂದರೆ ಇದನ್ನು ಬಿಟ್ಕೊಂಡೇ ಅಲ್ಲಿ ಬಂದಿರೋದು ನಾವೆಲ್ಲ. ಯಾರ್ಯಾರಿಗೆ
ಈಗ ನಾನು ಏನೇನು ದೊಡ್ಡ ದೊಡ್ಡ ಅಪಾಯಕಾರಿ ತೊಂದರೆಗಳು ಅಂತ ಹೇಳಿದ್ನೋ ಆ ಎಲ್ಲ ತೊಂದರೆಗಳು ಮೊದಲು ಬರೀ ಗ್ಯಾಸ್ಟ್ರೈಟಿಸ್ ಅಥವಾ ಕೊಲೈಟಿಸ್ ಅದೇ ಲೆವೆಲ್ ಅಲ್ಲೇ ಕೆಳಮಟ್ಟದಲ್ಲಿದ್ದು ಅದನ್ನು ಬಿಟ್ಕೊಂಡು ಬಂದಿರೋದು ಇಲ್ಲಿ ತನಕ ಬಂದಿರೋದು. ಇನ್ನೂ ಏನಾಗ್ಬೋದು, ಆಟೋಇಮ್ಯೂನ್ ಡಿಸೀಸ್ ಆಗೋದು, ರುಮಟಾಯ್ಡ್ ಆರ್ಥರೈಟಿಸ್ ಆಗೋದು, ಆಂಕೈಲೋಸಿಸ್ ಸ್ಪಾಂಡಿಲೈಟಿಸ್ ಆಗೋದು. ಸೊ ಇವೆಲ್ಲವೂ ಏನು ಆಟೋಇಮ್ಯೂನ್ ಕಾಯಿಲೆಗಳು, ಮತ್ತು ವಾಪಸ್ ರಿಪೇರಿ ಮಾಡೋಕ್ಕೆ ಬರಲ್ಲ. ಅಲರ್ಜಿಗಳು, ಕೆಲವು ಸೊರಿಯಾಸಿಸ್ ಅನ್ನೋಂಥ ಸ್ಕಿನ್ ಡಿಸೀಸ್ಗಳು, ಕ್ಯಾನ್ಸರು, ಇವೆಲ್ಲ ಆಟೋಇಮ್ಯೂನ್ ಟ್ರಿಗರ್ ಆಗಿಬಿಟ್ಟು ಜೀವನವನ್ನೇ ತೆಗೆದುಹಾಕಿಬಿಡ್ತವೆ. ಅದು ಕೂಡ ಐಟಿಸಿಂದ ಬಂದಿರೋದು. ಸೊ ಹಾಗಾದ್ರೆ ಈ ಇನ್ಫ್ಲಮೇಷನ್ ಅಥವಾ ಐಟಿಸನ್ನು ಯಾಕೆ ಬಂತು, ಹೇಗೆ ಸರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ನೋಡೋಣ. ಯಾಕೆ ಬರ್ತದೆ? ಎರಡು ರೀತಿ ಇರ್ತದೆ. ಒಂದು ಫಿಸಿಯಾಲಜಿಕಲ್, ಅದು ಅಂದರೆ ನಾವೇನೋ ಊಟ ಮಾಡ್ತೀವಿ, ಊಟ ಮಾಡಿದ ತಕ್ಷಣ ಐಟಿಸ್ ಆಗುತ್ತೆ, ಡೆಫಿನೆಟ್ಲಿ ಆಗುತ್ತೆ, ಪ್ರತಿಯೊಬ್ಬರಿಗೂ ಆಗುತ್ತೆ, ಆಗಬೇಕು. ಯಾಕೆ? ಊಟ ಮಾಡಿದ ಊಟ ಸದ್ಯಕ್ಕೆ ಶರೀರದ್ದಲ್ಲ, ಅದು ಹೋರಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಶರೀರ ಏನೋ ಕಳಿಸ್ಬಿಟ್ಟಲ್ಲ ಒಳಗೆ ಅಂತ. ಸೊ ಅದು ಹೋರಾಡ್ಕೊಂಡು ಆ ಆಹಾರವನ್ನು ಶತ್ರು ಥರ ನೋಡುತ್ತೆ ಪ್ರಾರಂಭದಲ್ಲಿ, ಆಮೇಲೆ ಅದನ್ನು ಮಣಿಸಿ ತನ್ನದಾಗಿ ಮಾಡ್ಕೋತದೆ. ಈ ಪ್ರಕ್ರಿಯೆ ಏನಿದೆಯಲ್ಲ, ಒಂದು 3 ತಾಸಿನ ಪ್ರಕ್ರಿಯೆ ಇದು. ಊಟ ಮಾಡಿದ ಮೇಲೆ ಅದು ಜೀರ್ಣ ಆಗಿ ರಕ್ತಗತ ಆಗಿ ಶರೀರಕ್ಕೆ ಸೇರೋ ಪ್ರಕ್ರಿಯೆ ಒಂದು 3 ಅವರ್ಸ್ ಆಗುತ್ತೆ. ಈ 3 ಅವರ್ಸು ಕೂಡ ದೋಷ ಪ್ರಕೋಪ ಕಾಲ ಅಂತ ಆಯುರ್ವೇದ ಹೇಳ್ತೀವಿ ನಾವು. ದೋಷ ಪ್ರಕೋಪ ಆಗಿರ್ತದೆ ಆ ಟೈಮಲ್ಲಿ. ಸೊ ಅದು ಪ್ರಶಮನ ಆಗಬೇಕು ತಂತಾನೆ. ಈಗ ನೋಡಿ 3 ರೀತಿಯ ಹಂತ. ದೋಷ ಸಂಚಯ ಆಗೋದು. ಸಂಚಯ ಆಗೋದು ಅಂದರೆ ನಾವು ಆಹಾರವನ್ನು ತೊಗೋತೀವಿ, ಹೊಟ್ಟೆಯಲ್ಲಿ ಆಹಾರ ಸಂಚಯ ಆಯಿತು, ಮತ್ತು ಅದು ಪ್ರಕೋಪ ಆಗುತ್ತೆ, ನೀರಾಗಿಬಿಟ್ಟು ಹರಿದು ಎಲ್ಲ ಶರೀರಕ್ಕೆ ಹರಿಯುತ್ತೆ, ಪ್ರಕೋಪ ಆಗುತ್ತೆ. ಆಮೇಲೆ ಅದು ಜೀವಕೋಶಗಳಿಗೆ ಎಳ್ಕೊಂಡ್ಬಿಟ್ಟು ಶಮನ ಆಗುತ್ತೆ, ಮತ್ತು ಖಾಲಿ ಆಗಿಬಿಡ್ತದೆ. ಸೊ ಈ 3 ಪ್ರಕ್ರಿಯೆಗಳು ನಡೆಯೋದಕ್ಕೆ ಒಂದು 3 ತಾಸು ಬೇಕು. ಸೊ ಇದನ್ನು ದೋಷ ಪ್ರಕೋಪ ಅವಸ್ಥೆ ಅಂತ ಹೇಳ್ತೀವಿ. ಇದು ಫಿಸಿಯೋಲಾಜಿಕಲ್ ದಿನ ನಡೆಯುತ್ತೆ. ಹಾಗೆ ಬೇರೆ ಬೇರೆ ಕಾಲದಲ್ಲೂ ನಡೆಯುತ್ತೆ. ಮಧ್ಯರಾತ್ರಿ, ಮಧ್ಯಾಹ್ನ ಪಿತ್ತ ಜಾಸ್ತಿ ಆಗುತ್ತೆ, ಬೆಳಿಗ್ಗೆ ಕಫ ಜಾಸ್ತಿ ಇರ್ತದೆ, ಸಂಜೆ ಮತ್ತು ಬೆಳಗಿನ ಜಾವ ವಾತ ಜಾಸ್ತಿ ಇರ್ತದೆ. ಸೊ ಇವೆಲ್ಲವೂ ನಿತ್ಯವೂ ನಡೀತಕ್ಕಂಥದ್ದು. ಆಹಾರದ ಮೊದಲು, ಆಹಾರ ಜೀರ್ಣ ಆಗುವಾಗ, ಆಹಾರದ ನಂತರ, ಬಾಲ್ಯಾವಸ್ಥೆಯಲ್ಲಿ, ಮಧ್ಯಮ ಅವಸ್ಥೆಯಲ್ಲಿ, ವೃದ್ಧಾವಸ್ಥೆಯಲ್ಲಿ, ಇವೆಲ್ಲ ಫಿಸಿಯೋಲಾಜಿಕಲ್, ಇದು ನಡೀತಾನೇ ಇರ್ತದೆ. ಆದರೆ ಯಾವಾಗ ದೋಷ ವೃದ್ಧಿಯಾಗಿ, ಅಂದರೆ ಆ ಟೈಮಲ್ಲಿ ಊತ ಬಂದಿರ್ತದೆ ಬಾಡಿ ಒಳಗೆ, ಲಿಟ್ರಲಿ ಊತ ಬಂದಿರ್ತದೆ. ನಾವು ಊಟ ಮಾಡಿದಾಗ ಹೊಟ್ಟೆಯಲ್ಲಿ ಒಳಗಡೆ ಸಣ್ಣಗೆ ಅದೊಂದು ಜಗಳ ನಡೆದಿರ್ತದೆ ಆಹಾರ ಮತ್ತು ನಮ್ಮ ಜೀವಕೋಶಗಳ ಮಧ್ಯಕ್ಕೆ. ಇದೇನೋ ಬಂತಲ್ಲ, ಇದನ್ನು ಹೇಳ್ಕೋಬೇಕಲ್ಲ. ಸೊ ನಿತ್ಯ ಅದು ರೂಢಿಯಾಗಿರ್ತದೆ. ಅದು ಬಂದ ತಕ್ಷಣ ಅದಕ್ಕೆ ಬೇಕಾದನ್ನು ರಿಯಾಕ್ಷನ್ ಮಾಡ್ತದೆ. ರಿಯಾಕ್ಷನ್ ಮಾಡಲಿಲ್ಲ ಅಂದ್ರೆ ಫುಡ್ ಪಾಯ್ಸನ್ ಆಗೋದು. ಈಗ ಊಟ ಮಾಡಿದ್ವಿ, ಅದು ರಿಯಾಕ್ಟ್ ಮಾಡಿಬಿಟ್ಟು ಅದನ್ನು ಸರಿ ಮಾಡಿ ಎಳ್ಕೊಳ್ಳಿಲ್ಲ ಅಂದರೆ ಫುಡ್ ಪಾಯ್ಸನ್ ಆಗುತ್ತೆ ಸ್ವಲ್ಪ ಸಮಯ ಹಂಗೆ ಇದ್ದರೆ. ಸೊ ಪಾಯ್ಸನ್ ಫುಡ್ ವಾಂತಿಯಾಗಿ ಹೋಗ್ಬೋದು, ಬೇದಿಯಾಗಿ ಬರ್ಬೋದು, ಅಥವಾ ಡ್ರಿಪ್ ಹಾಕ್ಸೋಳೋ ತನಕ ನಿಮಗೆ ಹಾಸ್ಪಿಟಲೈಸ್ ಮಾಡಾಕತ್ತಲ್ವ. ಸೊ ಈ ಫುಡ್ ಪಾಯ್ಸನ್ ಅನ್ನೋದು ಆ ರೀತಿ. ಸೊ ಪ್ರತಿದಿನ ಅದು ಫುಡ್ಡನ್ನು ಆ ಥರ ನೋಡಿಬಿಟ್ಟು ಅದನ್ನು ಎಳ್ಕೊಳ್ತಾ ಇರ್ತದೆ. ಒಂದು ಹಂತದಲ್ಲಿ ಇದನ್ನು ಎಳ್ಕೊಳ್ಳೋದಕ್ಕೆ ಆಗದೇ ಇರುವಂಥ ಆಹಾರ ಸೇವನೆ ಮಾಡಿದ್ವಿ, ಅಂದರೆ ಇನ್ಕಂಪ್ಯಾಟಿಬಿಲಿಟಿ. ನಮ್ಮ ಬಾಡಿಗೆ ಫುಡ್ಡೇ ಅಲ್ಲ, ಯಾವುದನ್ನು ತಿಂದರೆ ಹೊಟ್ಟೆಲಿ ಊತ ಬರ್ತದೆ, ಅಥವಾ ಹೊಟ್ಟೆ ಬಾವು ಬರ್ತದೆ, ಅಥವಾ ಜೀರ್ಣ ಆಗೋದಕ್ಕೆ ತೊಂದರೆ ಆಗುತ್ತೆ, ಆ ಥರದ್ದು ಇವತ್ತು ತಿಂದ್ವಿ ಅಂದ್ಕೊಳ್ಳಿ. ಇದನ್ನು ಮೊದಲು ಊತ ಬರ್ತದೆ, ಅದು ಹೀರ್ಕೊಳ್ಳಲ್ಲ, ಇದು ಹೊರಗೆ ಹಾಕೋಕ್ಕೆ ಯೋಗ್ಯ ಅಂತ ಅಂದ್ಕೊಂಡು ಬೇದಿಯಿಂದ ಹೊರಗೆ ಹಾಕಬೇಕು, ಇಲ್ಲ ಮೂತ್ರದಿಂದ, ಇಲ್ಲ ಬೆವರಿಂದ ಹೊರಗೆ ಹಾಕೋ ಕೆಲಸವನ್ನು ಅದು ಪ್ರೊಸೆಸ್ ಮಾಡ್ಕೊಳ್ತದೆ. ಜೀವಕೋಶಗಳಿಗೆ ಅಪಾಯ ಆಗಬಾರ್ದು ಅಂತ ನೋಡ್ಕೊಳ್ತದೆ. ಇಷ್ಟು ಸಮಯ ನೀವು ಯಾವುದಾದ್ರೂ ಅಂದರೆ ಜಂಕ್ ಫುಡ್ಡು ಇಂಥದ್ದು ಬೆಳಗ್ಗೆದ್ದು ತಿಂದುಬಿಟ್ರೆ ಒಂದು ದಿನ ಆಗಲಿಲ್ಲ ಅದು ತೊಗೊಳ್ತದೆ. 24 ಗಂಟೆ ಅದು ರಿಪೇರಿ ಮಾಡ್ಕೊಂಡು ಸರಿ ಮಾಡ್ಕೊಂಡು ಜೀವಕೋಶಗಳು ಮತ್ತೆ ನಾರ್ಮಲಿ ತರ್ತದೆ. ಇಲ್ಲ ಅದನ್ನು ಇವತ್ತು ತಿಂದೆ, ನಾಳೆನೂ ತಿಂದೆ, ವಾರಕ್ಕೊಮ್ಮೆ ತಿಂದೆ, ಪದೇ ಪದೇ ತಿಂತಾಯಿದ್ದೀನಿ ಅಂದರೆ ಅದು ರಿಪೇರಿ ಮಾಡ್ಕೊಳ್ತದೆ, ಮತ್ತೆ ನೀವು ತಿಂತೀರಿ, ರಿಪೇರಿ ಮಾಡ್ಕೊಳ್ತದೆ, ಮತ್ತೆ ತಿಂತೀವಿ. ಏನಾಗುತ್ತೆ? ಉಳ್ಕೊಂಬಿಡ್ತದೆ ಅದು. ಇದನ್ನು ಕ್ರಾನಿಕ್ ಅಂತ ಕರಿತೀವಿ. ಅಕ್ಯೂಟಾಗಿ ಪ್ರತಿದಿನ ಆಗ್ತಾ ಹೋಗ್ತಿರ್ತದೆ, ಉಳ್ಕೊಂಬಿಡ್ತು, ಅವಾಗ ಅದು ಕ್ರಾನಿಕ್. ಕ್ರಾನಿಕ್ ಯಾವಾಗುತ್ತೆ? ಯಾವಾಗ ನಿತ್ಯವೂ ಈ ಊತನ ನಾವು ಹಾಗೆ ಉಳಿಸ್ಕೊಂಡ್ಬಿಡ್ತೀವಿ. ಅಂದರೆ ನನಗೆ ದಿನ ಗ್ಯಾಸ್ಟ್ರಿಕ್ ಮಾತ್ರನೇ ಬೇಕು ಅಂತ ನುಗ್ತಾ ಇರ್ತಿರಲ್ಲ, ಇದು ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ ಅಂತ. ಐಟಿಸು ಕ್ರಾನಿಕ್ ಇದೆ, ಅದು ಮುಂದೆ ಸರ್ವ ಶರೀರಕ್ಕೂ ಆಗುತ್ತೆ. ಸೊ ಇದನ್ನು ಕ್ರಾನಿಕ್ಕಾಗಿ ಉಳ್ಕೊಳ್ತಾ ಮುಂದೆ ಒಂದು ದಿನ ಯಾವುದೋ ಒಂದು ಕಾಯಿಲೆಯನ್ನು ತರ್ತದೆ. ಈ ಕಾಯಿಲೆ ತರಲಿಕ್ಕೆ ಹಲವಾರು ಕಾರಣ. ಅದು ನನಗೆ ಒಬ್ಬರಿಗೆ ಲಿವರಲ್ಲಾಗ್ಬೋದು, ಒಬ್ಬರಿಗೆ ಕಿಡ್ನಿಲಾಗ್ಬೋದು, ಒಬ್ಬರಿಗೆ ಪ್ಯಾಂಕ್ರಿಯಾಸ್ಗೆ ಆಗ್ಬೋದು, ಎಲ್ರಿಗೂ ಬೇರೆ ಬೇರೆ ಅಂಗಗಳಿಗೆ ಆಗ್ತದೆ ಹೊರತು ಕಾರಣ ಒಂದೇ ಇದೆ. ಯಾವುದು? ಆ ಕ್ರಾನಿಕ್ ಇನ್ಫ್ಲಮೇಷನ್ ತರುವಂತಹ ಆಹಾರಗಳಿರ್ಬೋದು, ನಮ್ಮ ಜೀವನ ಪದ್ಧತಿ ಇರ್ಬೋದು. ಜೀವನ ಪದ್ಧತಿಯಲ್ಲಿ ರಾತ್ರಿ ನಿದ್ದೆಗೆಡುವಂಥದ್ದು. ಆಹಾರ ಊಟ ಮಾಡಿ ರಾತ್ರಿ ನಿದ್ದೆಗೆಟ್ಟರೆ ಅಜೀರ್ಣ ಆಗ್ತದೆ. ಅದು ಆಹಾರ ಶರೀರಗತ ಆಗೋದಕ್ಕೆ 3 ತಾಸು ಬೇಕಿತ್ತಲ್ಲ, ಆ 3 ತಾಸಿಗಿಂತಲೂ ಜಾಸ್ತಿ ಸಮಯ ತಗೊಂಡು ಅಜೀರ್ಣ ಆಗಿ ಕೂತಿರ್ತದೆ. ಅದನ್ನು ಬಾಡಿ ಫುಡ್ಡು ಅಂತ ಕನ್ಸಿಡರ್ ಮಾಡಲ್ಲ, ಏನೋ ಫಾರಿನ್ ಬಾಡಿ
ಡೇಂಜರ್ ಅಂತ ಕರಿತದೆ. ಸೊ ಈ ಡೇಂಜರ್ಗೆ ಅಡ್ರೆಸ್ ಮಾಡಲೇಬೇಕದು. ಹೆಂಗೆ ಮಾಡಬೇಕು? ಜೀವಕೋಶಗಳಿಗೆ ಊತ ಬರ್ತದೆ, ಈ ಡೇಂಜರ್ನ ನಾನು ಎಳ್ಕೊಬಾರ್ದಂತೆ. ಇದು ಪ್ರತಿದಿನ ಹೀಗೆ ನಿದ್ದೆಗೆಡೋದು ಕಂಟಿನ್ಯೂ ಆಗ್ತಾಯಿತ್ತು ಅಂದರೆ ಊತ ಸ್ಥಿರವಾಗಿ ಶರೀರದೊಳಗೆ ಉಳ್ಕೊಳ್ತದೆ. ಇದನ್ನು ಕ್ರಾನಿಕ್ ಅಂತ ಕರಿತೀವಿ. ಈ ಕ್ರಾನಿಕ್ ಅನ್ನುವಂಥದ್ದು ನಮ್ಮ ಶರೀರದ ಯಾವುದೋ ಒಂದು ಅಂಗ ದುರ್ಬಲ ಆಗೇ ಆಗುತ್ತೆ. ಯಾವಾಗಲೂ ಅಷ್ಟೇ, ಪ್ರತಿ ಮನುಷ್ಯನಿಗೂ, ಒಬ್ರಿಗೆ ಯಾರಿಗೋ ಲಿವರು, ಒಬ್ರಿಗೆ ಹಾರ್ಟು, ಒಬ್ರಿಗೆ ಲಂಗ್ಸು, ಒಬ್ರಿಗೆ ಬ್ರೈನು, ಯಾವುದೋ ಒಂದು ಅಂಶ ಎಲ್ಲವೂ ಬಲವಾಗಿರಲ್ಲ. ಯಾವುದೋ ಒಂದು ಸಮಯಕ್ಕೆ ನಿರ್ದಿಷ್ಟ ಕಾಲದಲ್ಲಿ ಯಾವುದೋ ಒಂದು ದುರ್ಬಲ ಆಗುತ್ತೆ. ಇದು ಎಲ್ಲ ಊತದ ವಿಶೇಷವೂ ಅಥವಾ ಬಾಡಿಗೆ ಬೇಡಾಗಿರೋಂಥ ಕೆಮಿಕಲ್ ಏನು ಫಾರ್ಮ್ ಆಗಿರ್ತದೆ ಈ ಊತದಿಂದ ತಗೊಂಡೋಗಿ ಆ ಆರ್ಗನ್ ಮೇಲೆ ಡಂಪ್ ಮಾಡುತ್ತೆ. ಆವಾಗ ಅದನ್ನು ನಾವು ಯಾವುದೋ ಒಂದು ಆರ್ಗನ್ನಿಗೆ ಸಂಬಂಧಪಟ್ಟ ಐಟೀಸ್ ಅಂತ ಕರಿತೀವಿ. ಸೊ ಪ್ಯಾಂಕ್ರೆಟೈಟಿಸ್ ಅಂತ ಕರಿತೀವಿ, ಹೆಪಾಟೈಟಿಸ್ ಅಂತ ಕರಿತೀವಿ, ಸಿಸ್ಟೈಟಿಸ್ ಅಂತ ಕರಿತೀವಿ, ನೆಫ್ರೈಟಿಸ್ ಅಂತ. ಸೊ ಯಾವ ಅಂಗಕ್ಕೆ ಹೋಗಿ ಬೀಳ್ತದೋ ಆ ಅಂಗದ ಐಟಿಸ್. ಈ ಐಟಿಸ್ ಬಂದಾದ ಆಮೇಲೆ ಬೇಕಿದ್ದರೆ ಇನ್ಫೆಕ್ಷನ್ ಸ್ಟಾರ್ಟ್ ಆಗ್ಬೋದು. ಯಾಕೆ? ಐಟಿಸ್ ತುಂಬ ಸಮಯ ಉಳ್ಕೊಳ್ತು ಅಂದರೆ ದುರ್ಬಲ ಆಗಿಬಿಡ್ತದೆ, ಆ ಆರ್ಗನ್ ಕೆಲಸ ಮಾಡೋದಕ್ಕೆ ಸಾಮರ್ಥ್ಯ ಇರಲ್ಲ. ಸೊ ಪ್ರತಿದಿನ ಪ್ರತಿ ಅಂಗಗಳು ಕೂಡ, ನಮ್ಮ ಶರೀರದಲ್ಲಿರ್ತಕ್ಕಂಥ ಎಲ್ಲ ಅಂಗಗಳು ಕೂಡ ಪ್ರತಿದಿನ ಹೋರಾಡ್ತದೆ. ಯಾವುದ್ರ ಜೊತೆಗೆ? ಏನೋ ಊಟ ಮಾಡ್ತೀವಿ, ಅದರ ಬ್ಯಾಕ್ಟೀರಿಯಾಗಳು ಇರ್ತದೆ, ಸಾಕಷ್ಟು ಇರ್ತದೆ. ಅದ್ರಿಗೆ ನಾವು ಎಷ್ಟೇ ಶುದ್ಧವಾಗಿ ಪರಿಶುದ್ಧವಾಗಿ, ಈಗ ನಾನು ಇಲ್ಲಿ ಊಟ ಮಾಡಿದ್ರೆ ಇದರಲ್ಲಿ ಎಷ್ಟೊಂದು ಬ್ಯಾಕ್ಟೀರಿಯಾ ಇದೆ ಇದರಲ್ಲಿ. ಮತ್ತು ಸಾಲದ್ದಕ್ಕೆ ನಮ್ಮ ಜನ ನಿನ್ನೆದೆಲ್ಲ ಊಟ ಮಾಡೋದು, ಅದರೊಳಗೆ ಏನೂ ಇರೋದೇ ಇಲ್ಲ. ಅಂದರೆ ಬ್ಯಾಕ್ಟೀರಿಯಾಗಳು ಬೇಕಾದಷ್ಟು ಬ್ಯಾಡಾಗಿರೋಂಥವು ಸೇರ್ಕೊಂಡಿರ್ತಾವೆ, ಅದನ್ನೇ ಊಟ ಮಾಡುವಂಥದ್ದು. ಪ್ಯಾಕ್ಡ್ ಫುಡ್ ಬಿಡಿ, ಅದನ್ನು ಹೈಜೆನಿಕ್ ಅದು ಇದಂತೆ ನೀವು ಓಪನ್ ಮಾಡ್ಕೊಂಡು ತಿಂದರೆ ಅಂದರೆ ಎಲ್ಲದೂ ಸೇರಿಕೊಂಡೇ ಹೊಟ್ಟೆಗೆ ಹೋಗುತ್ತೆ. ನೋಡಿ, ನಿಜವಾಗ್ಲೂ ಹೈಯೆಸ್ಟ್ ಎಕ್ಸ್ಪೋಸ್ ಆಗುವಂತಹ, ಅಂದರೆ ಸೋಂಕುಗಳಿಗೆ, ಇನ್ಫೆಕ್ಷನ್ಗೆ ಹೈಯೆಸ್ಟ್ ಎಕ್ಸ್ಪೋಸ್ ಆಗುವಂಥ ಪಾರ್ಟ್ ನಮ್ಮ ಹೊಟ್ಟೆ. ನುಂಗ್ಬಿಡ್ತೀವಿ, ಅಲ್ಲಿ ಅದು ಆ್ಯಸಿಡನ್ನು ಹಾಕಿ ಅದನ್ನು ಸಾಯಿಸಿ ಏನೋ ಮಾಡ್ತದೆ. ಆದರೆ ಈ ಕ್ರಾನಿಕ್ ಇನ್ಫ್ಲಮೇಷನ್ ಅಥವಾ ಕ್ರಾನಿಕ್ ಐಟಿಸ್, ತುಂಬ ಸಮಯದಿಂದ ಐಟಿಸ್ ಇದೆ, ಕ್ರಾನಿಕ್ ಗ್ಯಾಸ್ಟ್ರೈಟಿಸ್, ಕ್ರಾನಿಕ್ ಕೊಲೈಟಿಸ್, ಕ್ರಾನಿಕ್ ಪ್ಯಾಂಕ್ರೆಟೈಟಿಸ್. ಸೊ ಈಗ ಕ್ರಾನಿಕ್ ಅಂತ ಉಳ್ಕೊಳ್ತು, ಭಾಳ ಸಮಯ ಉಳ್ಕೊಳ್ತು ಅಂತಾದರೆ ಆವಾಗ ದುರ್ಬಲ ಹೊಂದಿರ್ತದೆ. ಈ ಸೋಂಕು ಅಂತೇನು ಹೋಗಿರ್ತಾವಲ್ಲ, ಪ್ರತಿದಿನ ಹೋಗ್ತವೆ, ನಾವು ಬೇಡ ಅಂದರೆ ಹೋಗ್ತವೆ, ನಾವು ಉಸಿರಾಡಿದರೆ ಹೋಗ್ತಾನೆ ಇರ್ತದೆ. ಲಂಗ್ಸ್ ಚೆನ್ನಾಗಿರೋದ್ರಿಂದ ಉಸಿರಾಟದ್ದು ಏನು ಮಾಡಲ್ಲ, ವಾಪಸ್ ಬಂದುಬಿಡ್ತಾವೆಲ್ಲ. ಏನೇನು ಗಾಳಿ ಮುಖಾಂತರ ನುಂಗಿರ್ತೀವೋ, ಸೇವಿಸಿರ್ತೀವೋ ಅದು ವಾಪಸ್ ಬರ್ತದೆ. ಸೊ ಒಂದು ವೇಳೆ ಲಂಗ್ಸ್ ದುರ್ಬಲ ಆಗಿತ್ತು, ಅದಲ್ಲೇ ಉಳ್ಕೋತದೆ. ಸೊ ಹಾಗೆ ಯಾವುದೋ ಒಂದು ಅಂಗ ಊತ ಬಂದು ದುರ್ಬಲ ಆಗಿತ್ತು ಅಂದರೆ ಈ ಸೋಂಕು ಆರಾಮಾಗಿ ಅದರೊಳಗೆ ಹೋಗುತ್ತೆ. ಸೊ ಸೋಂಕಿನಿಂದ ಕಾಯಿಲೆ ಬಂತು ಅಂತ ನಾವು ಅನ್ಕೋತೀವಿ. ಅಯ್ಯೋ ಡೆಂಗ್ಯೂಯಿಂದ ಬಂತು, ಇನ್ಯಾವುದೋ ಮಲೇರಿಯಾದಿಂದ ಬಂತು, ಇನ್ಯಾವುದೋ ಚಿಕನ್ ಗುನ್ಯಾದಿಂದ ಬಂತು, ಅಥವಾ ಕರೋನಾ ವೈರಸ್ಸಿಂದ ಬಂತು, ಇನ್ಯಾವುದೋ ವೈರಸ್ಸಿನಿಂದ, ಇನ್ಯಾವುದೋ ಬ್ಯಾಕ್ಟೀರಿಯಾದಿಂದ, ಇನ್ಯಾವುದೋ ಫಂಗಸ್ಸಿಂದ ನಮಗೆ ಬಂತು ಕಾಯಿಲೆ ಅಂತ ಭಾವಿಸ್ತೀವಿ. ಆದರೆ ಅದಕ್ಕೆ ಪ್ರಿಪ್ರೇಷನ್ ಆಗಿ ನಮ್ಮ ಬಾಡಿ ಊತ ತಂದುಕೊಂಡು ದುರ್ಬಲ ಆಗಿರ್ತದೆ. ಹಾಗಾಗಿ ಈ ಊತ ಅನ್ನುವಂಥದ್ದು ಕೇವಲ ಮೆಟಬಾಲಿಕ್ ಡಿಸೀಸ್ ಅಲ್ಲದೆ ಇನ್ಫೆಕ್ಟಿವ್ ಡಿಸೀಸ್ಗೂ ಕಾರಣ ಆಗ್ತದೆ. ಸೊ ಇವತ್ತು ಜಗತ್ತನ್ನು ಹೆಚ್ಚು ಕಮ್ಮಿ ಆಳ್ತಾ ಇರೋದು ಮೆಟಬಾಲಿಕ್ ಡಿಸೀಸ್ಗಳು, ಒಬ್ಬರಿಂದ ಒಬ್ಬರಿಗೆ ಹರಡದೇ ಇರತಕ್ಕಂತಹ ಮೆಟಬಾಲಿಕ್ ಕಾಯಿಲೆಗಳು. ಡಯಾಬಿಟಿಸ್ ನನಗೆ ಬಂದರೆ ಇನ್ನೊಬ್ಬರಿಗೆ ಮುಟ್ಟಿದ ತಕ್ಷಣ ಅವ್ರಿಗೆ ಡಯಾಬಿಟಿಸ್ ಬರೋಲ್ಲ. ನನಗೆ ಬಿ ಪಿ ಇತ್ತಂದ್ರೆ ನಾನು ಮುಟ್ಟಿದರೆ ಯಾರಿಗೂ ಬಿ ಪಿ ಬರೋಲ್ಲ. ನನಗೆ ಕ್ಯಾನ್ಸರ್ ಇತ್ತು, ಇನ್ಯಾವ್ರಿಗೆ ಮುಟ್ಟಿದವ್ರಿಗೆ ಕ್ಯಾನ್ಸರ್ ಬರೋಲ್ಲ. ನನಗೆ ಪ್ಯಾರಲೈಸಿಸ್ ಸಿಗುತ್ತೋ, ಬೇರೆಯವ್ರಿಗೆ ಮುಟ್ಟಿದ್ರೆ ಅವ್ರಿಗೆ ಪ್ಯಾರಲೈಸಿಸ್ ಆಗೋಲ್ಲ. ಅದೇ ಇನ್ಫೆಕ್ಷನ್ ಇದ್ದರೆ, ನನಗೆ ಕ್ಷಯ ಇದೆ, ಇನ್ನೊಬ್ರಿಗೆ ಹೋದರೆ ಕ್ಷಯ ಬರೋ ಸಾಧ್ಯತೆ ಹೆಚ್ಚು, ಅಂದರೆ ಟ್ಯೂಬರ್ಕುಲೋಸಿಸ್ ಬರೋ ಸಾಧ್ಯತೆ ಹೆಚ್ಚು. ಸೊ ನನಗೆ ಜ್ವರ ಇದೆ, ಪಕ್ಕದವ್ರಿಗೆ ಜ್ವರ ಬರೋ ಸಾಧ್ಯತೆ ಹೆಚ್ಚು. ಸೊ ಸೋಂಕು ಹರಡ್ಬೋದು, ಆದರೆ ಈ ಕಾಯಿಲೆಗಳು ಹರಡೋದೇ ಇಲ್ಲ. ಇವತ್ತು ಜಗತ್ತಲ್ಲಿರ್ತಕ್ಕಂಥ ಕಾಯಿಲೆಗಳ ಹೆಚ್ಚಿನ ಕಾಯಿಲೆಗಳು ಒಬ್ರಿಂದೊಬ್ರಿಗೆ ಹರಡೋಂಥವ ಇಲ್ಲಲ್ವಾ? ನಾವೇ ಅನುಭವಿಸ್ಕೊಂಡು ನಾವೇ ಸಾಯೋಂಥದ್ದು. ಸೊ ಇಂಥ ಕಾಯಿಲೆಗಳೇ ಇವತ್ತು ಹೆಚ್ಚು. ಇದಕ್ಕೆ ಕಾರಣವೇ ಐಟಿಸ್. ಇದು ನೆಗ್ಲೆಕ್ಟ್ ಮಾಡುವಂಥದ್ದು ಅಲ್ವೇ ಅಲ್ಲ. ಇದು ನಿತ್ಯ ಮಾರಿ, ಇದು ಪ್ರತಿಯೊಬ್ಬರು ಮಾರಿ, ಇದು ಕೊನೆಗೂ ನಾವು ಈ ಶರೀರ ಬಿಟ್ಟು ಹೋಗೋ ತನಕನೂ ನಮಗೆ ಮಾರಿನೇ. ಸೊ ಪರಿಹಾರಕ್ಕೆ ಬರೋಣ. ಮೊದಲನೇ ಹಂತದಲ್ಲೇ ನನಗೆ ಗ್ಯಾಸ್ಟ್ರೈಟಿಸ್ ಆಗುವಂತಹ ಆಹಾರಗಳನ್ನು ಸೇವನೆ ಮಾಡಬಾರ್ದು. ಒಂದು ವೇಳೆ ಮಾಡಿದ್ವಿ, ಹಬ್ಬದಲ್ಲಿ ಮಾಡ್ತೀವಲ್ವ, ಜಂಕ್ ಫುಡ್ ಹಬ್ಬದಲ್ಲಿ ತಿನ್ನೋದೆಲ್ಲ ಜಂಕೇ ಅಲ್ವಾ? ಆಚಾರ್ಯರೇನು ಹೇಳಿರಲಿಲ್ಲ ಅಂತಲ್ಲ, ನಮ್ಮ ಹಿರಿಯರು ಜಂಕ್ ಫುಡ್ ತಿಂದಿಲ್ಲ ಅಂತಲ್ಲ. ಹಬ್ಬದಲ್ಲಿ ಹೊಟ್ಟೆ ತುಂಬ ಜಂಕ್ ಫುಡ್ ತಿಂತಿರೋಲ್ಲ. ಏನಾದ್ರು ಕೆಲಸಕ್ಕೆ ಹೋಗ್ತಿದ್ರೆ ಇನ್ನೂ ಕೇಳಿ, ಹಬ್ಬದಲ್ಲಿ ಎಷ್ಟು ಚೆನ್ನಾಗಿರ್ತದೆ ಅಂದರೆ, ಮೊದಲನೇ ದಿನ ಒಂದು ಹಬ್ಬ ಇರ್ತದೆ, ಪೂಜೆ ಪುನಸ್ಕಾರಗಳಿಗೆ ಮೀಸಲಾಗಿರ್ತದೆ, ಅದು ಉಪವಾಸತೆಗಳಿರ್ತದೆ. ಎರಡನೇ ದಿನ ಒಳ್ಳೊಳ್ಳೆ ಊಟ, ಹೋಳಿಗೆ ಅಂಥದ್ದೆಲ್ಲ ಊಟ ಮಾಡೋವಂಥದ್ದು ಇರ್ತದೆ. ಮೂರನೇ ದಿನ ಕರಿ ಅಂತ ಇಡ್ತಾರೆ, ಕೇಳಿರ್ಬೇಕು. ಅದನ್ನೇ ನೆಕ್ಸ್ಟ್ ಆ ಕರಿ ದಿನ
ಆ ಥರ ನೆಕ್ಸ್ಟ್ ಡೇ ಕರಿ ಅಂದರೆ ಕಪ್ಪು ಅಂತ ಆ ದಿನ ಮತ್ತು ನೆಕ್ಸ್ಟ್ ಡೇ ಯಾರು ಯಾವ ಊರಿಗೂ ಹೋಗಬಾರ್ದು ಅಂತ ರೂಲ್ಸ್ ಮಾಡಿದರು. ಯಾಕೆ? ಆ 2ನೇ ದಿನ ಏನೇನೋ ಮಾಡ್ಕೊಂಡು ತಿಂದಿರ್ತೀವಲ್ಲ, ಹೋಳ್ಗೆ ತಿಂದಿರ್ತೀವಿ, ಸಾಂಬಾರು ತಿಂದಿರ್ತೀವಿ, ಹಪ್ಪಳ ತಿಂದಿರ್ತೀವಿ, ಚಿತ್ರಾನ್ನ ತಿಂದಿರ್ತೀವಿ, ಇನ್ನೇನೇನೋ ಮತ್ತು ಪ್ರಮಾಣ ಜಾಸ್ತಿ ತಿಂದಿರ್ತೀವಿ. ಹಬ್ಬದಲ್ಲಿ ಏನೇನೋ ಉಂಡೆಗಳು 4-7 ಉಂಡೆಗಳು ನಮೂನೆ ತಿಂದಿರ್ತೀವಿ. ಹೀಗೇನೋ ಮಾಡ್ಕೊಂಡಿರ್ತೀವಿ. ಬಾಡಿ ರಿಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತದೆ. ತಾನು ಅದನ್ನು ರಿಯಾಕ್ಟ್ ಮಾಡ್ತಿರುತ್ತೆ. ನೆಕ್ಸ್ಟ್ ಡೇ ಅದರ ರಿಯಾಕ್ಷನ್ ಗೊತ್ತಿರ್ತದೆ. ಈ ರಿಯಾಕ್ಷನ್ ಇರೋ ಸಮಯದಲ್ಲಿ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗೋದು, ನಾ ಹಬ್ಬ ಮುಗಿಸ್ಕೊಂಡು ನಾನು ಊರಿಗೆ ಹೋದೆ, ಇವೆಲ್ಲ ಮಾಡಬೇಡಿ. ಯಾಕಂದರೆ ಏನಾದರೂ ತೊಂದರೆ ಆಗೋದಂದ್ರೆ ಆಗಲಿ, ಇಲ್ಲೇ ಸರಿ ಮಾಡ್ಕೊಳ್ಳಿ, ಆಮೇಲೆ ಪ್ರಯಾಣ ಮಾಡೋದಕ್ಕೆ ಅಲೋ ಮಾಡ್ತಿರಲಿಲ್ಲ. ಈಗಲೂ ಅದನ್ನು ಸಂಪ್ರದಾಯದಂತೆ ಪಾಲಿಸ್ತಾರೆ, ಕರಿದಿನ ಹೋಗಬಾರ್ದು ಅಂತ. ಸೊ ಈ ಥರದ ಹಬ್ಬಗಳಲ್ಲಿ ನಾವು ಪೋಷಕಾಂಶಗಳ ಜೊತೆಗೆ ಕೆಡಿಸ್ಕೊಳ್ದಂಗೆ ನಿತ್ಯವೂ ಸೇವನೆ ಮಾಡದೇ ಇರುವಂಥ ಹೊಸ ಆಹಾರವನ್ನು ಸೇವನೆ ಮಾಡ್ತೀವಿ. ಆವಾಗದು ಊತ ಬರ್ತದೆ, ಇನ್ಫ್ಲಮೇಷನ್ ಆಗ್ತದೆ. ಸೊ ಈ ಥರ ಬಂದಾಗ ಇದನ್ನು ಹೇಗೆ ಸರಿ ಮಾಡ್ಕೊಳ್ಳೋದು? ಈಗೇನೋ ತಪ್ಪೇ ತಿಂದುಬಿಟ್ರಪ್ಪ ಮದುವೆ ಫುಡ್ಡು. ಈಗಂತೂ ಇತ್ತೀಚೆಗೆ ಹೊರಗೆ ಆಚೆ ಕಡೆ ತಿನ್ನೋದು ಅನ್ನೋದು ತುಂಬ ಕಾಮನ್ ಆಗಿಬಿಟ್ಟಿದೆ. ಫಂಕ್ಷನ್ಗೆ ಹೋಗೋದು ಕಾಮನ್ ಆಗಿಬಿಟ್ಟಿದೆ. ಹೋಗ್ಬಿಟ್ರಪ್ಪ ಏನೋ ತಿಂದ್ರಿ, ಏನು ಮಾಡ್ಬೋದು? ಒಂದು ಹೊತ್ತು ಉಪವಾಸ ಮಾಡಬೇಕು. ಸುಮ್ಮನೆ ಬಿಸಿನೀರು ಕುಡ್ಕೊಂಡು ಉಪವಾಸ ಮಾಡಬೇಕು. ಅಲ್ಲಿಗೆ ಅದಕ್ಕೆ ಅಗ್ನಿಗೆ ಅವಕಾಶ ಕೊಟ್ಟಂಗಾಗುತ್ತೆ. ಸೊ ಈಗೇನು ಹಿಂದೆ ತಿಂದಿರುವಂಥ ಬೇಡಾಗಿರೋ ವಸ್ತು ಇತ್ತಲ್ಲ, ಅದನ್ನೆಲ್ಲ ಕರಗಿಸಿ ಹೊರಗೆ ಹಾಕಲಿಕ್ಕೆ, ಅದನ್ನೇ ನಮ್ಮ ಶರೀರವಾಗಿ ಬದಲಾವಣೆ ಮಾಡ್ಕೊಳ್ಳಲ್ಲ, ಅದು ಹೊರಗೆ ಹಾಕಲಿಕ್ಕೆ ಅದಕ್ಕೆ ಅವಕಾಶ ಕೊಟ್ಟಂಗೆ ಆಗುತ್ತೆ, ಟೈಮ್ ಕೊಟ್ಟಂಗೆ ಆಗುತ್ತೆ. ಸೊ ಅಷ್ಟು ಟೈಮು ಅದೆಲ್ಲ ಸಿಕ್ತು ಅಂದರೆ ಅದು ಆಚೆ ಹೊರಗೆ ಹಾಕ್ತದೆ. ನೆಕ್ಸ್ಟ್ ಟೈಮ್ ಬೆಳಗ್ಗೆ ಏನೋ ತಿಂದುಬಿಟ್ರಿ ಬೆಳಗ್ಗೆದ್ದು, ಮಧ್ಯಾಹ್ನ ಉಪವಾಸ ಮಾಡಿ, ರಾತ್ರಿಗೆ ತುಂಬ ಹಗುರವಾದ ಆಹಾರ ಊಟ ಮಾಡಿ, ಅದ್ರ ನೆಕ್ಸ್ಟ್ ಡೇ ರೂಟೀನಾಗಿರೋದು. ಇಲ್ಲಿಗೆ ಕಾಯಿಲೆ ನಿಲ್ತು, ಸ್ಟಾಪ್ ಆಯಿತು. ಐಟಿಸ್ ಬೆಳೆಯೋದೇ ಇಲ್ಲ. ಇವತ್ತು ಯಾರಿಗಾದ್ರೂ ಐಟಿಸ್ ನಿಂತಿರೋದು ನೋಡಿದ್ದೀವಿ ನಾವು? ಬಂತು ಅಂದರೆ ಬರ್ತಾನೆ ಇರ್ತದೆ. ಐಟಿಸೇ. ಯಾಕೆ ಹಂಗೆ ಐಟಿಸ್? ಮತ್ತೆ ಇನ್ನೇನು ಸರಿ ಹೋಗಬೇಕು ಮತ್ತೆ ತಿನ್ನೋದು, ಇನ್ನೇನು ಸರಿ ಹೊಂತಾ ಇರ್ತದೆ, ಒಂದು ವಾರ ಬೇಕಾಗಿರ್ತದೆ ಮತ್ತೆ ನೋಡಿ. ಆ ಹಬ್ಬದಲ್ಲಿ ಊಟ ಮಾಡೋದನ್ನು ನಾನು ಸುಮ್ಮನೆ ಅವಾಗ ಹೇಳೋದಕ್ಕೆ ಜಂಕ್ ಥರ ಅಂತಂದು ಹೇಳಿದೆ. ಅದು ಜಂಕ್ ಅಲ್ಲ. ಅದು ಹಬ್ಬದಲ್ಲಿ ಊಟ ಮಾಡೋವಂಥದ್ದು ಪೋಷಕಾಂಶ ಭರಿತ, ಈ ದಿನ ತಿನ್ನದೇ ಇರೋತಕ್ಕಂಥ ವಿಶೇಷ ಭಕ್ಷ್ಯಗಳದೆಲ್ಲ. ಆ ಟೈಮಲ್ಲಿ ಸಾಮಾನ್ಯವಾಗಿ ಸ್ವಲ್ಪ ಹೆಚ್ಚು ತಿಂದುಬಿಡ್ತಾರೆ, ರೆಸ್ಟ್ ಮಾಡ್ತಾರೆ. ಸೊ ಈ ಥರದ್ದೆಲ್ಲ ಇರ್ತದೆ. ನಮ್ಮಲ್ಲಿ ಹಬ್ಬ ಮಾಡಿದ ಬೆಳಗ್ಗೆ ಅಮ್ಮ ಬೆಳಗ್ಗೆನೇ ತಿಂಡಿ ಮಾಡಿಬಿಟ್ಟು ಟಿಫಿನ್ ಮಾಡಿಬಿಟ್ಟು ಆಮೇಲೆ ಹೋಳಿಗೆ ಮಾಡೋದು, ಈ ಥರ ಏನಿರಲಿಲ್ಲ. ಬೆಳಗ್ಗೆ 8 ಗಂಟೆಗೇ ಹೋಳಿಗೆ ಊಟ ಮಾಡೋದು, ಮಧ್ಯಾಹ್ನ ಯಾರೂ ಊಟ ಇಲ್ಲ, ರಾತ್ರಿ ಮತ್ತೆ ಹಗುರವಾಗಿ ಆಹಾರ ತೊಗೊಳ್ಳೋದು. ಈ ಥರ ನಮ್ಮಲ್ಲಿ ವ್ಯವಸ್ಥೆ ಇತ್ತು. ಸೊ ಈಗೇನಾಗುತ್ತೆ, ಅವೆಲ್ಲೋ ಜಂಕ್ ಅಲ್ಲ. ಈಗ ಜಂಕ್ ಅನ್ನೋವಂಥದ್ದು ಬಾಡಿಗೆ ಎಂದೂ ಆಹಾರ ಕನ್ವರ್ಟ್ ಆಗೋದೇ ಇಲ್ಲ. ಅವು ನೀನು ಮೈದಾ ಹಿಟ್ಟಿಂದು ಬೇಕ್ರಿಯಲ್ಲಿ ಇರ್ತಕ್ಕಂಥ ಎಲ್ಲ ವಿಧದ ಆಹಾರ ಏನೇನು ಸಿಗೋಂಥ ಪದಾರ್ಥಗಳಿದಾವೋ ಅವೆಲ್ಲವೂ ಜಂಕ್ಗಳೇ. ಅದು ಯಾವುದು ಎಂದೂ ಆಹಾರವಾಗಿ ಕನ್ವರ್ಟ್ ಆಗೋಲ್ಲ. ಇನ್ನೇನೋ ಆಳ್ಮೂಳ ಪಾನಿಪುರಿ ತಿಂದೆ, ಗೋಬಿ ಮಂಚೂರಿ ತಿಂದೆ, ಇನ್ನೇನೋ ಬಣ್ಣ ಹಾಕಿರೋ ತಿನಿಸುಗಳು ಇನ್ನೊಂದು ಮತ್ತೊಂದು ತಿಂದೆ ಹೋದರೆ ಇವ್ಯಾವು ಶರೀರಕ್ಕೆ ಏನನ್ನೂ ಕೊಡಲ್ಲ. ಹೊರಗೆ ಹೋಗಲೇಬೇಕು ಅಷ್ಟೇ. ಸೊ ಈ ಹೊರಗೆ ಹೋಗೋದಕ್ಕೆ ಒಂದಷ್ಟು ಕಾಲಾವಕಾಶ ಕೊಡದೇನೆ ಇವು 24 ಗಂಟೆಗೆಲ್ಲ ಹೊರಗೆ ಹೋಗಲ್ಲ. ಇವು ದಿನಗಟ್ಟಲೆ ವಾರ ತೊಗೊಳ್ತದೆ. ಸೊ ಒಂದು ವಾರ ಎಲ್ಲ ತೊಗೊಳ್ಳೋದು ಮತ್ತೆ ತಿನ್ನೋದು. ಎರಡನೇದು ಇತ್ತೀಚೆಗೆ ಏನಾಗಿದೆ ಅಂದರೆ ಹೊಟ್ಟೆ ಫುಲ್ ತಿನ್ನೋದು. ಜನ ಫುಲ್ ಹೊಟ್ಟೆ ಭರ್ಪೂರ್ ತಿಂದ್ಬಿಡೋದು. ನಾನ್ ವೆಜ್ ಮಾಡಿದ ಈಗ ತಿನ್ನೋದು, ಮಧ್ಯಾಹ್ನವೂ ತಿನ್ನೋದು, ಅಥವಾ ರಾತ್ರಿಗೆ ಮತ್ತೆ ಇಟ್ಕೊಂಡು ತಿನ್ನೋದು. ಹೊಟ್ಟೆ ತುಂಬ ತಿನ್ನೋದು ಚೆನ್ನಾಗಿ. ಹೊಟ್ಟೆ ತುಂಬ ತಿನ್ನೋದು ಕೂಡ ಆ ಟೆಂಪ್ರವರಿ ಇನ್ಫ್ಲಮೇಷನ್ ಅಥವಾ ಟೆಂಪ್ರವರಿಯಾಗಿ ಏನು ಊತ ಬಂದಿರ್ತದೋ ಅದನ್ನು ಪರ್ಮನೆಂಟಾಗಿ ಟರ್ನ್ ಮಾಡಿ ಇಟ್ಬಿಡ್ತದೆ. ಹಾಗಾಗಿ ಆಚಾರ್ಯರು ಹೇಳಿದ್ದಾರೆ ಹೊಟ್ಟೆ ಫುಲ್ ಆಗಬಾರ್ದು, ಇನ್ನಿಷ್ಟು ಖಾಲಿ ಇರೋ ಹಾಗೆ 30% ಖಾಲಿ ಇರೋ ಹಾಗೆ ಊಟ ಮಾಡಿ ಅಂತ. 33% ಅದು ತ್ರಿವಿಧ ಕುಕ್ಷಿ ಅಧ್ಯಾಯದಲ್ಲಿ 33% ಹೊಟ್ಟೆ ಖಾಲಿ ಬಿಡು, ಅದು ನಮಗೆ ಜೀರ್ಣಕ್ರಿಯೆಗೆ ಹೆಲ್ಪ್ ಆಗುತ್ತೆ ಅಂತ. ಸೊ ಇವತ್ತು ಒಳ್ಳೆ ಫುಡ್ ಆದರೂ ಸರಿ ಹೊಟ್ಟೆ ಫುಲ್ಲು ಊಟ ಮಾಡೋದಂದರೆ ದಿನಾ ರೂಢಿ ಇಟ್ಕೊಂಡಿದ್ರೆ ಅಂದರೆ ಐಟಿಸ್ ಬಿಡೋದೇ ಇಲ್ಲ, ಡೆಫಿನೆಟ್ಲಿ ರೆಗ್ಯುಲರಾಗಿ ಇರ್ತದೆ. ಸೊ ಮೂರನೇ ಇದನ್ನು ಬಿಡಬೇಕು ಅಂತ 70% ಅಷ್ಟೇ ಫುಡ್ ತೊಗೋಬೇಕು. ಜಂಕ್ ಫುಡ್ಡನ್ನು ವರ್ಷಕ್ಕೆ 1-2 ಸರಿ ತಿಂದರೆ ಬೇಕಾದಷ್ಟು ಆಯಿತು. ನೀವು ವಾರಕ್ಕೊಂದು ಸರಿ ರೂಢಿ ಹಾಕ್ಕೊಂಡಿರೋದಲ್ಲ. ಅದು ಬಿಟ್ಟರೆ ಈ ನಿದ್ದೆ ಮತ್ತು ಆಹಾರದ ಸಮಯ, ರಾತ್ರಿ 10-11 ಗಂಟೆಗೆ ಊಟ ಮಾಡೋದು, 2-3 ಗಂಟೆ 2 ಗಂಟೆಗೆ 1 ಗಂಟೆ ಮಲಗೋದು, ಬೆಳಗ್ಗೆ 10 ಗಂಟೆಗೆ ಹೇಳೋದು, ಇದು ದಿನ ಮಾಡಿದರೆ ನೀವು ಏನೇ ಕಾರಣಕ್ಕೂ ರಿಪೇರಿ ಆಗಲ್ಲ. ಇದು ಯಾಕೆ? ಪ್ರಕೃತಿ ಹೊರಗಡೆ ಏನು ಪ್ರಕೃತಿ ಇದೆಯಲ್ಲ ಅದ್ರ ನಾವು ಲಿವಿಂಗ್ ಬಾಡಿ, ಇವೆಲ್ಲ ಡೆಡ್ ಬಾಡಿ ಅಲ್ಲ. ಇದು ಹೆಂಗೆ ಬೇಕಾದ್ರೆ ಡೆಡ್ ಟಿಶ್ಯೂ, ಇದೆಲ್ಲ ಡೆಡ್ ಟಿಶ್ಯೂ ಇದೆ ಅಂದ್ಕೊಳ್ಳಿ, ಇದೆಲ್ಲ ಡೆಡ್ ಟಿಶ್ಯೂ ಅಂತ ಇಟ್ಕೊಳ್ಳಿ. ಸೊ ಈ ಡೆಡ್ ಟಿಶ್ಯೂ ಥರ ಸುಮ್ಮನೆ ಬಿದ್ದಿರಲ್ಲ. ಅದು ಲಿವಿಂಗ್, ಅದು ಪ್ರಕೃತಿ ಜೊತೆಗೆ ರಿಯಾಕ್ಟ್ ಮಾಡಬೇಕು, ಸ್ಪಂದಿಸಬೇಕು, ಸೊ ಫೀಲ್ ಮಾಡಬೇಕು, ಇದೆಲ್ಲ ನಡೀತಾ ಇರ್ತದೆ ಒಳಗಡೆಗೆ. ಸೊ ಸಾಯಂಕಾಲ ಸೂರ್ಯಾಸ್ತ ಆದಮೇಲೆ ಏನೇನೋ ಚೇಂಜಸ್ ಆಗಿರ್ತದೆ ಬಾಡಿ ಒಳಗೆ, ವಯಸ್ಸಾದಂಗೆ ಏನೋ ಚೇಂಜಸ್ ಆಗಿರ್ತದೆ.
ಸೊ ಈ ಸೂರ್ಯಾಸ್ತದಲ್ಲಿ ಚೇಂಜ್ ಆಗಿರ್ತದೆ, ಆ ಟೈಮಲ್ಲಿ ಉಣಬಾರ್ದಾಗಿರ್ತದೆ, ಅಗ್ನಿ ಅಷ್ಟು ಆ್ಯಕ್ಟಿವ್ ಇರಲ್ಲ. 10 ಗಂಟೆ ಬಂದು ಊಟ ಮಾಡೋದು, 9 ಗಂಟೆಗೆ ಊಟ ಮಾಡೋದು, ಸೂರ್ಯಾಸ್ತಕ್ಕಿಂತ ಮೊದಲೇ ಊಟ ಮಾಡಬೇಕು ಅಂತ ಇದೆ, ಇಷ್ಟು ಲೇಟಾಗಿ ಊಟ ಮಾಡೋದು, ಮಲಗೋದು ಮತ್ತು 12 ಗಂಟೆ 1 ಗಂಟೆ ಮಾಡೋದು. ಏನಾಗುತ್ತೆ ಇದು ನಿತ್ಯವೂ ಹೀಗೆ ಇದ್ದರೆ ಇನ್ಫ್ಲಮೇಷನ್ ಆಗುತ್ತಾ ಆಗಲ್ವಾ? ಡೆಫಿನೆಟ್ಲಿ ಆಗುತ್ತೆ, ಇದು ದಾರಿನೇ ಇಲ್ಲ. ಸೊ ದಿನಾ ಐಟಿಸ್ ಉಳ್ಕೊಳ್ತದೆ. ಸೊ ಸಾಮಾನ್ಯವಾಗಿ ನಾನು ಇವನ್ನ ಪರಿಹಾರಗಳನ್ನು ಅಥವಾ ಆ ಕಾರಣಗಳನ್ನು ನಿತ್ಯ ಮಾಡೋವಂಥವನ್ನ ಹೇಳಿಬಿಟ್ಟೆ, ಇಷ್ಟೇ. ಎಲ್ಲರೂ ಲೇಟಾಗಿ ಮಲ್ಗೋದು, ನಿತ್ಯವೂ ಐಟಿಸ್ ಇರ್ತದೆ. ವಾರ ಜಂಕ್ ಫುಡ್ ತಿನ್ನೋದು, ನಿತ್ಯವೂ ಐಟಿಸ್ ಇರ್ತದೆ. ಹೊಟ್ಟೆ ಫುಲ್ ಟೈಟಾಗಂಗೆ ಊಟ ಮಾಡೋದು, ಐಟಿಸ್ ಉಳ್ಕೊಂಡೇ ಬಿಡ್ತದೆ. ಸೊ ಈ ಥರದ ವ್ಯವಸ್ಥೆಗಳನ್ನು ಬಿಟ್ಟಾಕಬೇಕು. ಸೊ ಐಟಿಸ್ ಇದೆಯಾ, ಇದು ಹೋಗಿಸ್ಕೊಳ್ಳೋದಕ್ಕೂ ಕೂಡ ಒಂದು 4-5 ತಿಂಗಳಾದರೂ ಬೇಕು. ಸುಲಭವಾಗಿಯೂ ಕ್ರಾನಿಕ್ ಐಟಿಸ್ ಇತ್ತು ಅಂದರೆ, ಅಕ್ಯೂಟು ಈಗಂತೂ 99% ಜನರಿಗೆ ಕ್ರಾನಿಕ್ ಅದು, ಅಕ್ಯೂಟ್ ಅನ್ನೋದು ತುಂಬ ಕಡಿಮೆ ಜನರಿಗೆ. ಸೊ ಇದೆಯಾ, ಆಯುರ್ವೇದ ವೈದ್ಯರನ್ನ ಕಂಡ್ರೆ ಐಟಿಸ್ ಹೋಗಿಸ್ಕೊಳ್ಳೋದಕ್ಕೆ ಆಯುರ್ವೇದ ವೈದ್ಯರಿಗಿಂತ ಬೆಸ್ಟ್ ವೈದ್ಯರು ಇರಲ್ಲ. ಯಾಕಂದರೆ ಗ್ಯಾಸ್ಟ್ರೈಟಿಸ್ ಆಗಿದೆ ಅಂದರೆ ಆ್ಯಂಟಾಸಿಡ್ ಮಾತ್ರ ನುಂಗಿಸೋದಲ್ಲ, ಅದು ಅಲ್ಲವೇ ಅಲ್ಲ. ಎಲ್ಲ ರೀತಿಯಿಂದ ರಿಸರ್ಚ್ ಆಗಿದೆ. ರ್ಯಾನಿಟಿಡಿನ್ ಆಗಲಿ, ಬೆಂಟೋಪ್ರೊಜೋಲ್ ಆಗಲಿ, ಇವನ್ನೆಲ್ಲ ದಿನ ತೊಗೊಂಡ್ರೆ ಕ್ಯಾನ್ಸರ್ ಆಗುತ್ತೆ ಅಂತ ರಿಸರ್ಚ್ ಆಗಿದೆ. ದಿನ ತೊಗೊಂಡ್ರೆ ಸಪ್ರೆಸ್ ಮಾಡೋದು ಅಂತ. ಊತ ಬಂದಿದೆ, ಏನೋ ಬಂದು, ಊತ ಅಂದ್ರೇನು, ನಾನು ಈ ಆಹಾರನ ಸ್ವೀಕರಿಸಲ್ಲ, ಇದು ಬೇಕಾಗಿಲ್ಲ ನನಗೆ ಅಂತ ಹೊಟ್ಟೆ ಇದ್ದರೆ ನೀವು ಮಾತ್ರೆ ತೊಗೊಂಡು ಹೊಟ್ಟೆಯನ್ನು ಸಪ್ರೆಸ್ ಮಾಡಿ ಆ ಆಹಾರನ ಒಳಗೆ ಕಳಿಸೋದು, ವಿಷನ. ಸೊ ಸೈನಿಕರು ನಾನು ಒಳಗೆ ಬಿಡಲ್ಲ, ಯಾರೋ ಶತ್ರು ಬಂದರೆ ಹೊರಗೆ ಬಿಡಲ್ಲ ಅಂತ ಸೈನಿಕರು ಕಾಯ್ತಾ ಇದ್ದರೆ ಸೈನಿಕರಿಗೆ ಆದೇಶ ಮಾಡೋದು, ಸುಮ್ಮನೆ ಇರು, ಏನು ಮಾಡಬೇಡ, ಒಳಗೆ ಬಿಟ್ಕೊ ಅವ್ರನ್ನ ಅಂತ. ಏನಾಗುತ್ತೆ ದೇಶ, ಏನಾಗಿದೆ, ಹೌದಲ್ವಾ? ಶತ್ರು ಒಳಗೆ ಬಂದಾದಮೇಲೆ ಏನು ಮಾಡ್ಬೋದು, ಏನೆಲ್ಲ ಮಾಡ್ಬೋದು. ಸೊ ಎಲ್ಲಿ ಬಾಂಬ್ ಹಾಕ್ತಾರೋ, ಲಿವರ್ ಮೇಲೆ ಹಾಕ್ತಾರೋ, ಕಿಡ್ನಿ ಮೇಲೆ ಹಾಕ್ತಾರೋ, ಪ್ಯಾಂಕ್ರಿಯಾಸ್ ಮೇಲೆ ಹಾಕ್ತಾರೋ, ಸ್ಟಮಕ್ ಮೇಲೆ, ಎಲ್ಲೋ ಒಂದು ಕಡೆ ಬಾಂಬ್ ಹಾಕ್ತಾರೆ. ಸೊ ಇದನ್ನು ನಾವು ಸಪ್ರೆಸ್ ಮಾಡಿಬಿಟ್ಟು ನುಂಗಬಾರ್ದು. ಸೊ ಇದನ್ನು ನಾವು ದಿನಾ ಮಾಡ್ತಾಯಿದ್ದೀವಿ, ಹಾಗಾಗಿ ಆಸ್ಪತ್ರೆಗಳು ಹೋಗ್ತಾನೇ ಇದ್ದೀವಿ. ಈ ಐಟಿಸ್ ಅನ್ನುವಂತಹ ನಿತ್ಯ ಮಾರಿಯನ್ನು ಹೋಗಲಾಡಿಸ್ಕೋಬೇಕು ಅಂದರೆ ವೈದ್ಯರನ್ನ, ಆಯುರ್ವೇದ ವೈದ್ಯರನ್ನ ಕಾಣ್ರಿ, ಕೆಲವೇ ಆಹಾರ ಪದ್ಧತಿಗಳನ್ನು ಫಾಲೋ ಮಾಡಿರಿ. ಹಾಗೆ ವಿಶ್ವವಾಣಿ ಹೆಲ್ತ್ ಚಾನಲನ್ನು ನಿತ್ಯವೂ ಫಾಲೋ ಮಾಡ್ತಾಯಿರಿ. ಇಂಥ ಟಿಪ್ಸ್ ಸಿಗ್ತಾನೆ ಇರ್ತದೆ. ಎಲ್ರಿಗೂ ಧನ್ಯವಾದಗಳು.